ಆರಂಡಳ್ಳಿ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಇದೆ. ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ, ಅವ್ರ ತಾಯಿ ಪ್ರೆಸಿಡೆಂಟ್. ನಾನು ತುಂಬಾ ಆತ್ಮೀಯ. ನಾನು ಮನೆಗೆ ಕರೆಸಿ ಕೇಳಿದೆ, ನಿನ್ನ ಮತ ನನ್ಗೆ ಬೇಕು. ಕುಳಿತುಕೊಂಡಿದ್ದ, ನಿನ್ಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರ ನೀನು ಏನು ಬೇಕಾದ್ರೆ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಡವ ಒಂದು ಮಾತಾಡ ಕಡ, ನೀನು ಅಂದರೆ ನನ್ನ ಗೌರವ, ನಾನು ಮಾತು ಕೊಟ್ಟಿದ್ದೀನಿ, ದಯವಿಟ್ಟು ನಾನು ಬೇಡ, ನಾನು ಏನು ಕೊಡಬೇಡ, ನಿನ್ನ ಹತ್ರ ವಿಶ್ವಾಸ ಇದೆ ಅಷ್ಟೇ, ನಾನು ಮಾತು ಕೊಡಬೇಕು, ನಮ್ಮ ಅವ್ರ ಮತ ಅವ್ರಿಗೆ ಕೊಡ್ತೀನಿ. ನನ್ನ ಕಷ್ಟದಲ್ಲಿ ಯಾರೋ ಒಬ್ಬರು ನಾನು ಅವ್ರು ಮಾತು ಕೊಟ್ಟಿದ್ದೀನಿ, ಅವ್ರು ಮಾತು ಕೊಡ್ತೀನಿ ಅಂತ ಹೇಳಿದ. ಅದು ಕರೆಕ್ಟ್ ಅಂತೀರ, ತಪ್ಪು ಅಂತೀರ? ಅದನ್ನೇನಂತಿರ್ತಾವೆ? ಬಡವ, ಒಂದೊತ್ತಿಗೆ ನಡೆಯೋದು ಕಷ್ಟ. ಒಬ್ಬ SC ಹುಡುಗ, ನಾನು ಅವ್ನು ಕೇಳಿದೆ, ನಾನು ಏನ್ ಬೇಕಾದ್ರೂ ಮಾಡ್ಬೇಕು. ನನ್ನ ಫ್ರೆಂಡ್ ಅವನು ಕರ್ಸಿ ಕೇಳಿದೆ, ಮನೆಗೆ ಬಂದ, ನಾನು ನಿನ್ ಓಟ್ ಹಾಕಕ್ಕಾಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ. ಇದರ ತಾಲೂಕಲ್ಲ ಅವನೊಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥವನೊಬ್ಬನೇ. ಬೇರೆಯವ್ರು ಯಾರು ಆ ರೀತಿ ಓಪನ್ ಆಗಿ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ಯಾರು ಮಾತಾಡಿಲ್ಲ, ಅವರೊಬ್ಬರೇ ಮಾತಾಡಿದ್ರು ನನ್ನ ಹತ್ರ. ಬೇರೆಯವ್ರ ಬಗ್ಗೆ ನಾನು ಗೊತ್ತಿಲ್ಲ. ನೀವೆಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಕೇಳಿ ನನಗೆ ಅರ್ಥ ಆಯ್ತು. ಕೇಳಿ ಕೊಟ್ಟಿರೋವ್ರನ್ನ ನೀವು ದುಡ್ಡು ಕೇಳ್ತಾ ಇದ್ದೀರಾ, ಕೇಳ್ತಾ ಇದ್ದಾರೆ. ನಾನೊಂದು ವಿಷಯ, ನಾನು ತಮ್ಮೊಂದು ವಿಷಯ ಹೇಳ್ತೀನಿ. ದುಡ್ಡು ಯಾರು ಕೂಡ ಕಳ್ತನ ಮಾಡ್ಕೊಂಡು ಬಂದಿರಲ್ಲ, ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರೋ ಒಬ್ಬೊಬ್ರು ದೊಡ್ಡ ದೊಡ್ಡ ಅಮೌಂಟಲ್ಲಿ ಕೊಟ್ಟಿದ್ದಂಗೆ ಕೇಳ್ತಾರೆ. ನಾನು ಓಟ್ ಹಾಕಲ್ಲ ಅಂತ ಹೇಳಿದ್ಮೇಲೆ ನಾರಾಯಣ ಸ್ವಾಮಿ ತರ ಯಾಕೆ ಹೇಳ್ಬಾರ್ದಾಗಿತ್ತು? ದುಡ್ಡು ಈಗ ಯಾರೋ, ನಾನು ರಘುಪತಿ ಡೈರೆಕ್ಟರ್, ರಘುಪತಿ ನನ್ನ ಹತ್ರ ಬರ್ತಾರೆ, ನಾನು ನಿಂಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ನನ್ನ ಹತ್ರ ದುಡ್ಡು ತಗೊಳ್ತಾರೆ. ಮತ್ತೆ ನಾವು ಎಸ್ ಕುಮಾರ್ ಹತ್ರ ಹೋಗ್ತಾರೆ, ಕುಮಾರ್ ಹತ್ರ ನಿಂಗೆ ಮತ ಕೊಡ್ತೀನಿ, ದುಡ್ಡು ತಗೋಬೋದಾ? ಅವ್ರಿಗೆ ಏನ್ ಹೇಳ್ತೀರಾ ಸರ್? ತಪ್ಪು ಅಂತ ಹೇಳ್ತೀನಿ. ಎಲ್ಲರೂ ನಾರಾಯಣ ಸ್ವಾಮಿ ತರ ನಡ್ಕೋಬೇಕು ಅಂತ ಹೇಳ್ತೀನಿ. ನಾರಾಯಣ ಸ್ವಾಮಿ ತಾಲೂಕು ಮಾದರಿ ಆಗ್ಬೇಕು ಅಂತ ಹೇಳ್ತೀನಿ. ಮೋಸ ಮಾಡಿದಾರ, ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ, ಮಾಡಬಾರ್ದು.